ಒಬ್ಬ ಮನುಷ್ಯ ಅಷ್ಟು ದಿನ ಒಳಗ್ ಕೂತಿದ್ದಾನೆ ಅಂದ್ರೆ ನೀವ್ ಯೋಚನೆ ಮಾಡಿ. ಎಲ್ರು ಬಂದಿದ್ದಾರೆ ಕಷ್ಟದಲ್ಲಿ, ಅದ್ ಸಾಕು ಬಿಡಿ. ಈ ಅಭಿಮಾನಿಗಳ ಹತ್ರ ಎಲ್ಲಾರು ಬಡವರೇ, ಯಾರು ಶ್ರೀಮಂತರಲ್ಲ. ಇಲ್ಲಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ತುಂಬಾ ಒಂದು 9-10 ಸಿನಿಮಾಸ್ ಕೆಲಸ ಮಾಡಿದ್ದೀನಿ, ಖುಷಿ ಆಗತ್ತೆ. ಬಟ್ ಇವತ್ತು ಒಳಗಡೆ ಇದ್ದಾರೆ, ಕಾನೂನು ಚೌಕಟ್ಟಲ್ಲಿ ನಾವು ಮಾತಾಡೋದು ಬೇಡ. ನಾವು ಕಲಾವಿದರಾಗಿ ನಾವೆಲ್ಲರೂ ಒಂದೇ. ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಲೇಬೇಕು. ಹಾಗಾಗಿ ನಾನು 22 ವರ್ಷ ಇಂಡಸ್ಟ್ರಿ, 600 ಸಿನಿಮಾ. ನಾನು ಯಾವತ್ತೂ ಇಷ್ಟು ಬೆಳಗ್ಗೆ ಬಂದವಳೇ ಅಲ್ಲ, ಅದು ನಿಮಗೆ ಗೊತ್ತು ಎಲ್ರಿಗೂ. ನಾನು ಅನಾಥಾಶ್ರಮ ಬೇರೆ ನಡೆಸ್ತೀನಿ. 3 ಗಂಟೆಗೆದ್ದು ರೆಡಿಯಾಗಿ ಒಂದು ವಾರದಿಂದ ಕುತೂಹಲ, ಯಾವಾಗ ಹೋಗ್ತೀನಿ ಅಂತ ನೋಡ್ಲೇಬೇಕು. ಯಾಕೆಂದ್ರೆ ಅವ್ರಿದ್ದಿದ್ರೆ ಅದ್ ಬೇರೆ. ಈಗ ಮನೆಯಲ್ಲಿ ಒಬ್ರು ಗಂಡಸರಿದ್ರೆ ಹೇಗೆ ಮನೆ ಕುಟುಂಬ ನಡೆಯುತ್ತೆ, ಹಾಗೆ ಅವ್ರ ಕಷ್ಟದಲ್ಲಿ ಒಂದು ಕಡೆ ಇದ್ದಾಗ ನಾವೆಲ್ಲ ಸೇರಿ ಆ ಮನೆನ ನಡೆಸ್ಕೊಂಡು ಹೋಗ್ಬೇಕು. ಇದೇ ನಾನು ಹೇಳ್ತಾ ಇರೋದು. ಇದೆಲ್ಲ ನಮ್ಮ ಕುಟುಂಬ, ನಾವೆಲ್ಲರೂ ಸೇರಿ ಬೆಳೆಸಬೇಕು ಅನ್ನೋದೇ ನಂಗಿಷ್ಟ. ಮೊದಲನೇದಾಗಿ ನೋವಾಗತ್ತೆ, ಅವ್ರು ಅಲ್ಲಿದ್ದಾರೆ, ನಾವೆಲ್ಲ ಇಲ್ಲಿದ್ವಿ. ಅವರು ಇರ್ಬೇಕಿತ್ತು ಇಲ್ಲಿ. ರಾತ್ರಿ ಇದೇ ಫಸ್ಟ್ ಟೈಮ್ ಇಷ್ಟು ನನಗೆ, ನಾನು ನೋಡಿರೋ ಹಾಗೆ ಇದೇ ಫಸ್ಟ್ ಟೈಮು ಇಷ್ಟು ಕಡೆ. ಏನ್ರಂದ್ರೆ ನಮ್ಮ ಅಭಿಮಾನಿಗಳು, ರಾಜ್ಕುಮಾರ್ ಅವ್ರು ಹೇಳ್ತಿದ್ರು ಅಭಿಮಾನಿಗಳೇ ದೇವ್ರು ಅಂತ. ಅವ್ರು ಅದರಲ್ಲೂ ಆಕ್ಚುಲಿ ಸೆಲೆಬ್ರಿಟಿ ಅಂತ ಇಲ್ಲಿ ಬರ್ಕೊಂಡಿದ್ದಾರೆ, ಅವ್ರ ಎದೆ ಮೇಲೆ ಇದೆ. ನಾವ್ ಯಾರು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ. ಅವ್ರ ಮನಸ್ಸಲ್ಲಿ ಇಷ್ಟೂ ಜನ ಅಭಿಮಾನಿಗಳು ಪ್ರೀತಿ ಕೊಡ್ತಾ ಇದಾರಲ್ಲ, ಅವ್ರು ಎಷ್ಟು ಕಣ್ಣೀರ್ ಹಾಕಿದಾರೋ ಗೊತ್ತಿಲ್ಲ ಅಲ್ಲಿ. ಆ ಜಾಗದಲ್ಲಿ ಅವ್ರು ಎಷ್ಟು ನೋವು ತಿಂತಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಒಬ್ಬ ಇಷ್ಟೆಲ್ಲ ಕೋಟ್ಯಾಂತರ ಜನ ನಾವ್ ಇಲ್ಲಿದ್ದೀವಿ, ಒಬ್ಬ ಮನುಷ್ಯ ಒಂದು 4 ಗೋಡೆ ಮಧ್ಯೆ ಇದರಲ್ವಾ, ಅವ್ರಿಗೆ ಗೊತ್ತಾ ನೋವೇನು ಅಂತ. ಒಂದೊಂದು ಕ್ಷಣನೂ ಅವ್ರು ನೋವು ಅನುಭವಿಸ್ತಿರ್ತಾರೆ. ನಿಜವಾಗ್ಲೂ ಇದೇ ಫಸ್ಟ್ ಟೈಮು ಈ ತರ ಸೆಲೆಬ್ರಿಟಿ ಅಂದ್ರೆ. ಅವರು ನಮ್ಮ ಅಭಿಮಾನಿಗಳು ಏನಂದ್ರೆ, ನಾವ್ಯಾರು ನಿಮ್ಮನ್ನ ಬಿಟ್ಕೊಡಲ್ಲ, ನಾವೆಲ್ಲರೂ ನಿಮ್ ಜೊತೆ ಇದೀವಿ ಅಂತ ನಮ್ಮ ಅಭಿಮಾನಿಗಳೆಲ್ಲರೂ ತೋರಿಸ್ತಾ ಇದ್ದಾರೆ ಮೇಡಮ್. ಫಸ್ಟ್ ಟೈಮ್ ಮೇಡಮ್. ರಾತ್ರಿ ನಾನು 2 ಗಂಟೆ ನಾನು ಮಲಗಿದ್ದೆ 2 ಗಂಟೆ 3 ಗಂಟೆಗೆ ಎದ್ದೆ. ಎಲ್ಲ ವಿಡಿಯೋಸ್ ಯಾವ್ದು ಓಪನ್ ಮಾಡಿದ್ರು ಕಟೌಟ್ಗಳು, ಹಾರಗಳು, ಎಷ್ಟು ಒಂದೇನ್ ಗೊತ್ತಾ, ಅದು ಹೇಳ್ತೀನಿ ಈಗ. ಅಭಿಮಾನಿಗಳಿಗೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಅಭಿಮಾನಿಗಳನ್ನ ನಾವು ನೀವೇ ದೇವ್ರು ಅಂದ್ರೆ ನಮ್ಮನ್ನ ಎಲ್ಲಿಟ್ಕೊಂಡು ಮೆರೆಸ್ತಾರೆ ಅಂತ ಗೊತ್ತಿಲ್ಲ. ಯಾವ ಮಟ್ಟಕ್ಕೆ ಬೇಕಾದ್ರೂ ನಮ್ಮ ಅಭಿಮಾನಿಗಳು ಮೆರೆಸ್ತಾರೆ, ಬಿಡಲ್ಲ ಅಷ್ಟು ಸುಲಭವಾಗಿ ನಮ್ಮ ಅಭಿಮಾನಿಗಳು. ನೋಡಿ ಯಾರಿಗೆ ಸಿಗ್ಬೇಕು ಈ ತರ ಈ ಪ್ರೀತಿ, ಈ ವಿಶ್ವಾಸ. ಅವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದ್ ನಿಮಿಷ ನೋಡಿ ಅಣ್ಣ, ಒಂದ್ ನಿಮಿಷ ನೋಡಿ. ಇವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ತೋರಿಸ್ತೀನಿ ನೋಡಿ. ಈ ಅಭಿಮಾನಿಗಳ ಹತ್ರ ಎಲ್ಲಾರು ಬಡವರೇ, ಯಾರು ಶ್ರೀಮಂತರಲ್ಲ. ಇಲ್ಲಿ ಎಲ್ಲಾರು ಬಡವರೇ. ಅವ್ರ ಹತ್ರ 100 ರೂಪಾಯಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಾಲ ಮಾಡಿ ಆದ್ರೂ ಬಂದಿದ್ದಾರೆ. ಅವ್ರ ಹತ್ರ ಎಷ್ಟು ಕಷ್ಟಪಟ್ಟು ಅವ್ರ ತಾಯಿ ಹತ್ರ ಇಸ್ಕೊಂಡಿರ್ತಾರೆ, ಅಕ್ಕ ತಂಗಿರ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ. ಅವ್ರು ಕೂಡಿಟ್ಟಿರೋ ದುಡ್ಡು ತಗೊಂಡ್ ಬರ್ತಾ ಇದ್ದಾರೆ. ಯಾರು ಶ್ರೀಮಂತರಲ್ಲ ಇಲ್ಲಿ ಬಂದಿರೋರು. ಈ ಕೆಲಸಗಳೆಲ್ಲ ಯಾರು ದುಡ್ಡು ಶ್ರೀಮಂತರಲ್ಲ, ಅವ್ರವ್ರ ಕೂಡಿಕ್ಕಿರೋ ದುಡ್ಡು, ಅವ್ರವ್ರ ಕಷ್ಟಪಟ್ಟಿರೋ ದುಡ್ಡಲ್ಲಿ ಎಲ್ಲರೂ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಪ್ರತಿಯೊಬ್ಬರ ಅಭಿಮಾನಿಗಳಿಗೂ ನಾನು ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಒಂದ್ ನಿಮಿಷ ಅಲ್ವಾ ಆಗತ್ತೆ. ಕಾನೂನು ಚೌಕಟ್ಟಲ್ಲಿ ನಾನು ಮಾತಾಡ್ತಾ ಇಲ್ಲ, ಅದು ನನಗೆ ಸಂಬಂಧನೂ ಇಲ್ಲ. ಅದು ಕಾನೂನು ನೋಡ್ಕೊಳತ್ತೆ, ನನಗೆ ಸಂಬಂಧ ಇಲ್ಲ. ಒಬ್ಬ ಮನುಷ್ಯ ಅಷ್ಟು ದಿನ ಒಳಗ್ ಕೂತಿದ್ದಾನೆ ಅಂದ್ರೆ ನೀವ್ ಯೋಚನೆ ಮಾಡಿ ಎಷ್ಟು ನೋವಿದೆ ಅಂತ. ಇಂಥ ಟೈಮಲ್ಲಿ ಸುಖದಲ್ಲಿ ಯಾರು ಹೋಗ್ಬಾರ್ದು, ಚೆನ್ನಾಗಿದ್ದಾಗ ಯಾರು ಹೋಗ್ಬಾರ್ದು, ಕಷ್ಟದಲ್ಲಿ ಹೋಗ್ಬೇಕು. ಕಷ್ಟದಲ್ಲಿ ಎಲ್ಲರೂ ಬಂದಿದ್ದಾರೆ ಕಷ್ಟದಲ್ಲಿ, ಅದ್ ಸಾಕು. ನನ್ನ ಅಭಿಮಾನಿಗಳು ಎಲ್ಲರೂ ಇದ್ದಾರೆ.